ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗ್ರೇಟ್ ರಾಬರಿ ನಡೆದಿದೆ. ದೆಹಲಿ ಮೂಲದ ಕಳ್ಳರಿಂದ 1 ತಿಂಗಳು ಸ್ಕೆಚ್ ಹಾಕಿ ಪಕ್ಕಾ ಪ್ಲಾನ್ ಮಾಡಿ ಕೋಟಿ ಕೋಟಿ ಚಿನ್ನವನ್ನ ಲೂಟಿ ಹೊಡೆದಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡೆದಿರುವಂತಹ ಗ್ರೇಟ್ ರಾಬರಿ ಇದು. ದೆಹಲಿ ಮೂಲದ ಕಳ್ಳರು 1 ತಿಂಗಳು ಸ್ಕೆಚ್ ಹಾಕಿ ಪಕ್ಕಾ ಪ್ಲಾನ್ ಮಾಡಿ ಕೋಟಿ ಕೋಟಿ ಚಿನ್ನವನ್ನ ಲೂಟಿ ಹೊಡ್ಕೊಂಡಿದ್ದಾರೆ. 2.5 ಕೋಟಿ ರೂಪಾಯಿ ಮೌಲ್ಯದ 5 ಕೆಜಿ ಚಿನ್ನವನ್ನ ಲೂಟಿ ಹೊಡೆದಿದ್ದಾರೆ. ಜೆಪಿ ನಗರದ ಕನಕಪುರ ರಸ್ತೆಯ ಜ್ಯುವೆಲರ್ಸ್ಗೆ ಕನ್ನ ಹಾಕಿರೋದು. ಮೆಟ್ರೋ ನಿಲ್ದಾಣ ಬಳಿಯ ಪ್ರಿಯದರ್ಶಿನಿ ಜ್ಯುವೆಲ್ಸ್ನಲ್ಲಿ ಕಳ್ಳರು ಪಕ್ಕಾ ಪ್ಲಾನ್ ಮಾಡಿ ಚಿನ್ನವನ್ನ ರಾಬರಿ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಪ್ರಿಯದರ್ಶಿನಿ ಜ್ಯುವೆಲರಿ ಶಾಪ್ ಇದೆ. ಜ್ಯುವೆಲ್ಸ್ ಕಟ್ಟಡದ 2ನೇ ಮಹಡಿಯಲ್ಲಿ ಈ ಕಳ್ಳರು ವಾಸ ಮಾಡ್ಕೊಂಡಿದ್ರು. 1 ತಿಂಗಳ ಹಿಂದಷ್ಟೇ ಬಾಡಿಗೆಗೆ ಅಂತ ಅಲ್ಲಿಗೆ ಆ ಖದೀಮರು ಬಂದಿರ್ತಾರೆ. ದೆಹಲಿ ವಿಳಾಸದ ID ಕಾರ್ಡ್ ಕೊಟ್ಟು ಬಾಡಿಗೆಯನ್ನ ಪಡ್ಕೊಂಡಿದ್ರಂತೆ. ಇವ್ರು ಪ್ಲಾನ್ ಹೆಂಗ್ ಮಾಡಿದ್ದಾರೆ? 1 ತಿಂಗಳಿಂದ ನೀಟಾಗಿ ವಾಚ್ ಮಾಡಿದ್ದಾರೆ. ಅಲ್ಲಿನ ಚಲನವಲನ ಹೇಗಿರುತ್ತೆ, ಆಕ್ಟಿವಿಟೀಸ್ ಎಲ್ಲ ಹೆಂಗಿರುತ್ತೆ ಅಂತ. ಇನ್ನು ಗ್ಯಾಸ್ ಕಟರ್ನಿಂದ ಕಟ್ಟಡ ಒಳಗೆ ಸುರಂಗ ಕೊರೆದು ಕಳ್ಳತನ ಮಾಡಿದ್ದಾರೆ. ಕಳ್ಳರ ಬಂಧನಕ್ಕೆ 15 ಟೀಮ್ ರೆಡಿ ಮಾಡಿ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಏನೊಂದು ಪ್ರಿಯದರ್ಶಿನಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಒಂದು ಕಳ್ಳತನ ಆಗಿತ್ತು ಅಂದ್ರೆ ಭಾನುವಾರ ಬೆಳಗ್ಗೆ ಇಂದ ಸಂಜೆವರೆಗೂ ಕೂಡ ಅಂಗಡಿ ಓಪನ್ ಇತ್ತು. ಸಂಜೆ ಆದ್ಮೇಲೆ ಮಾಲೀಕರು ಮನೆಗೆ ಹೋಗಾದ ನಂತರ ಸೋಮವಾರ ಬೆಳಗ್ಗೆ ಬಂದು ನೋಡಿದಾಗ ಅಂಗಡಿಗೆ ಒಂದು ಕನ್ನ ಹಾಕಿರ್ತಕ್ಕಂಥದ್ದು. ಸುಮಾರು 2 ಆರೋಪಿಗಳು ಗ್ಯಾಸ್ ಕಟರ್ ಅನ್ನ ಯೂಸ್ ಮಾಡಿ ಅಂಗಡಿ ಒಳಗಡೆ ನುಗ್ಗಿ ಸುಮಾರು ಸಾಕಷ್ಟು ಒಂದು ಹತ್ರ ಸುಮಾರು 2.5 ಕೋಟಿ ರೂಪಾಯಿ ಆದಾಯಗೆ ಬರುವಂತ ಒಂದು ಗೋಲ್ಡ್ ಅನ್ನ ಕದ್ದಿರ್ತಕ್ಕಂಥದ್ದು. ಈಗೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದು ಪ್ರಿಯದರ್ಶಿನಿ ಅಂಗಡಿ. ಜೊತೆಗೆ ಇಲ್ಲಿ ಒಂದೇ ಒಂದು ಸಣ್ಣದ 1 ಗ್ರಾಮ್ ಚಿನ್ನವನ್ನು ಕೂಡ ಬಿಡದೆ ಪ್ರತಿಯೊಂದು ಚಿನ್ನವನ್ನು ಕೂಡ ಬೆಳಗಿನ ಜಾವ ಅಂದ್ರೆ 4 ಗಂಟೆವರೆಗೂ ಕೂಡ ಕದ್ದು ಹೋಗಿರ್ತಕ್ಕಂಥದ್ದು. ಇವರು ಅಂದ್ರೆ ಇದೇ ಈ ಅಂಗಡಿ ಪ್ರಿಯದರ್ಶಿನಿ ಅಂಗಡಿ ಏನಿದೆ ಈ ಅಂಗಡಿಯ ಮೇಲೆ 2nd ಫ್ಲೋರ್ ಆದ್ಮೇಲೆ 3rd ಫ್ಲೋರ್ ಇದೆ. ಅಲ್ಲಿ ಒಂದು ಮನೆಯನ್ನ ಬಾಡಿಗೆ ತಗೊಂಡಿರ್ತಾರೆ. ಬಾಡಿಗೆ ತಗೊಂಡಾದ ನಂತರ ಅಂದ್ರೆ ಡೆಲ್ಲಿಯ ಒಂದು ಫೇಕ್ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಆಧಾರ್ ಕಾರ್ಡ್ ಹಾಗೂ ಇತರೆ ಐಟಮ್ ರೀತಿಯಲ್ಲಿ ಒಂದು ಫೇಕ್ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಅಡ್ರೆಸ್ ಅನ್ನ ಕೊಟ್ಟು ಆ ಮನೆಯನ್ನ ಬಾಡಿಗೆಗೆ ಪಡೆದಿರ್ತಕ್ಕಂಥದ್ದು. ಬಾಡಿಗೆಗೆ ಪಡೆದು ನಂತರದಲ್ಲಿ ಇವರು ಅಂದ್ರೆ ಮಧ್ಯರಾತ್ರಿ ಸುಮಾರು 2 ಗಂಟೆ ನಂತರ ಒಂದು ಗ್ಯಾಸ್ ಕಟರ್ ಹಾಗೂ ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಗಳನ್ನ ಯೂಸ್ ಮಾಡಿ ಅಂಗಡಿಗೆ ಅಂದ್ರೆ ಗೋಡೆಯನ್ನ ಕೊರೆದು ಜೊತೆಗೆ ಅಲ್ಲಿ ಕಬ್ಬಿಣದ ಗೇಟ್ ಅನ್ನು ಕೂಡ ಕಟ್ ಮಾಡಿ ಅಂಗಡಿ ಒಳಗಡೆ ಬಂದು ಸಾಕಷ್ಟು ಚಿನ್ನಾಭರಣವನ್ನ ದೋಚಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಜೆಪಿ ನಗರ ಪೊಲೀಸರು ಕೂಡ ಆಗಮಿಸಿ ಪ್ರತಿಯೊಂದು ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. FIR ಕೂಡ ದಾಖಲಿಸಿರ್ತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು ವಿಚಾರ ಏನಂತಂದ್ರೆ ಈ 2 ಆರೋಪಿಗಳು ಏನಿದ್ದಾರೆ ಒಬ್ಬ TT ಡ್ರೈವರ್ ಅಂತ ತಿಳಿದು ಬಂದಿದೆ ಸದ್ಯದ ಪರಿಸ್ಥಿತಿಯಾಗಿ. ಇನ್ನೊಬ್ಬ ಯಾರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ, ಯಾವ ಊರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಆ ಅಂಗಡಿ ಮಾಲೀಕರು ಹೇಳೋ ಪ್ರಕಾರ ಅವರು ಮೇಲೆ ಬಾಡಿಗೆ ಮನೆ ಇದ್ದು ಅದಾದ ನಂತರ ಇವರು ಅಂಗಡಿ ಒಳಗಡೆ ಕೊರೆದು ಒಳಗಡೆ ಬಂದು ಚಿನ್ನಾಭರಣವನ್ನು ಎಗರಿಸಿಕೊಂಡು ಹೋಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು.